ನೀವು ಎಂದಾದರೂ ಯೋಚಿಸಿದ್ದೀರಾ? ಕೆಲವು ಆಹ್ವಾನಗಳು, ಕೆಲವು ಕರೆಗಳು ನಮ್ಮ ಜೀವನದ ಅತಿ ದೊಡ್ಡ ಉರುಳುಗಳಾಗಿರುತ್ತವೆ. ನೀವು ಎಂದಾದರೂ ಅನುಭವಿಸಿದ್ದೀರಾ? ಸಾವು ನಿಮ್ಮನ್ನು ಯಾವುದೋ ಸ್ಥಳಕ್ಕೆ ಕರೆದೊಯ್ಯುತ್ತಿದೆ ಎಂಬುವುದು. ಚಾಣಕ್ಯರು ಹೇಳುತ್ತಾರೆ, ಬುದ್ಧಿವಂತನು ಅವನೇ. ಯಾರು ಎಂದರೆ ಅಪಾಯಗಳನ್ನು ದೂರದಿಂದಲೇ ಗುರುತಿಸುವವನು. ಆದರೆ ನಿಮ್ಮ ಅತಿ ದೊಡ್ಡ ಶತ್ರು ನಿಮ್ಮ ಸ್ವಂತ ದುರಾಶೆಯಾಗಿರಲಿ ಅಥವಾ ಬೇರೊಬ್ಬರ ಮಧುರ ಕರೆಯಾಗಿರಲಿ, ಏನಾಗುತ್ತದೆ? ಇದು ಕೇವಲ ಒಂದು ವಿಡಿಯೋ ಅಲ್ಲ. ಇದು ನಿಮ್ಮನ್ನು ನಾಶ ಮಾಡಬಲ್ಲ 7 ಮಹಾ ಅಪಾಯಕಾರಿ ಸತ್ಯಗಳ ಬಹಿರಂಗಪಡಿಸುವಿಕೆಯಾಗಿದೆ. ಇಂದು ನಾವು ನಿಮಗೆ 7 ಸ್ಥಳಗಳ ಬಗ್ಗೆ ಹೇಳಲಿದ್ದೇವೆ. ಅಲ್ಲಿಗೆ ಹೋಗುವುದು ಸಾವನ್ನು ಎದೆಗೆ ಅಪ್ಪಿಕೊಳ್ಳುವಂತೆ. ಈ ಸ್ಥಳಗಳಲ್ಲಿ ಯಾವುದಾದರೂ ಒಂದಕ್ಕೆ ಹೋಗುವ ಮೊದಲು 1000 ಬಾರಿ ಯೋಚಿಸಿ. ಇಲ್ಲದಿದ್ದರೆ ನಿಮ್ಮ ಜೀವನದ ಕೊನೆಯ ಕ್ಷಣವೂ ಆಗಬಹುದು. ಆಚಾರ್ಯ ಚಾಣಕ್ಯರು ಜೀವನವನ್ನು ಒಂದು ಯುದ್ಧದಂತೆ ಪರಿಗಣಿಸಿದರು. ಅಲ್ಲಿ ಪ್ರತಿ ಹೆಜ್ಜೆ, ಪ್ರತಿ ನಿರ್ಧಾರ ನಮ್ಮನ್ನು ಗೆಲುವಿನ ಅಥವಾ ಸೋಲಿನ ಕಡೆಗೆ ಕರೆದೊಯ್ಯುತ್ತದೆ. ಅವರು ತಮ್ಮ ಆಳವಾದ ಜ್ಞಾನ ಮತ್ತು ಅನುಭವದಿಂದ ಕೆಲವು ನಿಯಮಗಳನ್ನು ರೂಪಿಸಿದ್ದರು. ಅವು ಇಂದಿಗೂ ನಮ್ಮ ಜೀವನಕ್ಕೆ ಸರಿಯಾದ ದಿಕ್ಕು ನೀಡಬಲ್ಲವು. ಈ ನಿಯಮಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ನಿಮ್ಮ ಹೋಗುವಿಕೆ ನಿಮ್ಮ ಪತನಕ್ಕೆ ಕಾರಣವಾಗಬಲ್ಲ ಸ್ಥಳಗಳಿಂದ ದೂರ ಉಳಿಯುವುದು. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ನೀವು ಎಂದಿಗೂ ಹೋಗಬಾರದ 7 ಘಾತಕ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ಎಷ್ಟೇ ಒತ್ತಾಯ ಮಾಡಿದರೂ ನೀವು ಹೋಗಲೇಬಾರದು. 1. ಆ ವ್ಯಕ್ತಿಯ ಮನೆಯಲ್ಲಿ ಅವನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ದ್ವೇಷವಿರುತ್ತದೆ. ಇದು ಆ ಸ್ಥಳವಾಗಿದೆ. ಅಲ್ಲಿ ನಿಮ್ಮನ್ನು ಮಧುರ ಮಾತುಗಳಿಂದ ಕರೆಯಲಾಗುತ್ತದೆ, ಆದರೆ ಉದ್ದೇಶ ನಿಮ್ಮ ಗೌರವಕ್ಕೆ ಧಕ್ಕೆ ತರುವುದು ಅಥವಾ ನಿಮ್ಮನ್ನು ಕೀಳಾಗಿ ತೋರಿಸುವುದು. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಒಡೆಯಲು ಹಾಕಿದ ಮಾನಸಿಕ ಉರುಳಾಗಿದೆ. ಚಾಣಕ್ಯರು ಕಲಿಸಿದ್ದಾರೆ, ಶತ್ರುವಿನ ಸ್ನೇಹದಿಂದ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಒಬ್ಬ ಶತ್ರು ನಿಮ್ಮನ್ನು ತನ್ನ ಮನೆಗೆ 2 ಕಾರಣಗಳಿಂದ ಕರೆಯುತ್ತಾನೆ. ಮೊದಲನೆಯದು ತನ್ನ ಶಕ್ತಿಯ ಪ್ರದರ್ಶನಕ್ಕಾಗಿ ಮತ್ತು ಎರಡನೆಯದು ನಿಮ್ಮ ದೌರ್ಬಲ್ಯಗಳನ್ನು ತಿಳಿಯಲು. ಅಂತಹ ಕರೆಯನ್ನು ಸ್ವೀಕರಿಸುವುದು ನಿಮ್ಮ ಸುರಕ್ಷತೆಯನ್ನು ಅಪಾಯಕ್ಕೆ ಒಡ್ಡುವುದು. ಬುದ್ಧಿವಂತ ವ್ಯಕ್ತಿ ಅವನೇ. ಯಾರು ಎಂದರೆ ಶತ್ರುವಿನ ಪ್ರತಿ ಛಲವನ್ನು ದೂರದಿಂದಲೇ ಅರ್ಥ ಮಾಡಿಕೊಂಡು ಅವನ ಹಾಕಿದ ಉರುಳಲ್ಲಿ ಎಂದಿಗೂ ಸಿಕ್ಕಾಕಿಕೊಳ್ಳದವನು. ನಿಮ್ಮ ಆತ್ಮರಕ್ಷಣೆ ಮತ್ತು ಆತ್ಮ ಗೌರವವೇ ನಿಮ್ಮ ಅತಿ ದೊಡ್ಡ ಸಂಪತ್ತು. 2. ಜೂಜು ಮತ್ತು ಮದ್ಯದ ಅಡ್ಡ. ಇವು ಆ ಸ್ಥಳಗಳಾಗಿವೆ. ಆರಂಭದಲ್ಲಿ ಆಕರ್ಷಣೀಯ ಮತ್ತು ರೋಮಾಂಚಕಾರಿಯಾಗಿ ಕಾಣುತ್ತವೆ, ಆದರೆ ವಾಸ್ತವದಲ್ಲಿ ಇವು ನಿಮ್ಮ ನಾಶದ ಬಾಗಿಲಾಗಿವೆ. ಇದು ಒಂದು ಜಲಾಂತಕದಂತೆ. ಒಮ್ಮೆ ನೀವು ಜಾರಿದರೆ ಹೊರಬರುವುದು ಬಹುತೇಕ ಅಸಾಧ್ಯ. ಚಾಣಕ್ಯರು ಹೇಳುತ್ತಾರೆ, ಈ ಸ್ಥಳಗಳು ಕೇವಲ ಹಣದ ನಾಶ ಮಾಡುವುದಿಲ್ಲ, ಬದಲಿಗೆ ಇವುಗಳಿಂದ ನಿಮ್ಮ ಮಾನಸಿಕ ಮತ್ತು ಆತ್ಮೀಯ ಬಡತನ ಆರಂಭವಾಗುತ್ತದೆ. ಜೂಜು ನಿಮ್ಮ ವಿವೇಕವನ್ನು ನಾಶ ಮಾಡುತ್ತದೆ ಮತ್ತು ಮದ್ಯ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು. ಇಲ್ಲಿ ನೀವು ಕೇವಲ ಹಣವಲ್ಲ, ನಿಮ್ಮ ಸಮಯ, ನಿಮ್ಮ ಪ್ರತಿಷ್ಠೆ, ನಿಮ್ಮ ಕುಟುಂಬದ ನಂಬಿಕೆ ಮತ್ತು ಅತ್ಯಂತ ಮುಖ್ಯವಾಗಿ ನಿಮ್ಮ ಆತ್ಮದ ಶಾಂತಿಯನ್ನು ಕಳೆದುಕೊಳ್ಳುತ್ತೀರಿ. ಇವು ಆತ್ಮವಿನಾಶದ ಕಪ್ಪು ಗುಂಡಿಗಳಾಗಿವೆ. 3. ನಿಮ್ಮನ್ನು ಬಾರಿ ಬಾರಿಗೆ ಅವಮಾನಿಸುವ ಸ್ಥಳ. ಇದು ಯಾವುದೇ ಭೌತಿಕ ಸ್ಥಳವಲ್ಲ, ಬದಲಿಗೆ ನಿಮ್ಮನ್ನು ನಿರಂತರವಾಗಿ ಉಪೇಕ್ಷಿಸಲಾಗುತ್ತದೆ ಅಥವಾ ಕೀಳಾಗಿ ತೋರಿಸಲಾಗುತ್ತದೆ. ಅಂತಹ ಸಾಮಾಜಿಕ ಮತ್ತು ಭಾವನಾತ್ಮಕ ವಲಯ. ಇದು ನಿಮ್ಮ ಸಂಬಂಧಿಕರ ಮನೆಯಾಗಿರಬಹುದು, ಯಾವುದೋ ಸಾಮಾಜಿಕ ಸಮಾರಂಭವಾಗಿರಬಹುದು ಅಥವಾ ನಿಮ್ಮ ಕಾರ್ಯಸ್ಥಳವೂ ಆಗಿರಬಹುದು. ಅವಮಾನ ಒಂದು ನಿಧಾನ ವಿಷವಾಗಿದೆ. ಅದು ನಿಮ್ಮ ಆತ್ಮ ಗೌರವವನ್ನು ನಿಧಾನವಾಗಿ ನಾಶ ಮಾಡುತ್ತದೆ. ಚಾಣಕ್ಯರು ಹೇಳಿದ್ದಾರೆ, ಗೌರವ ಕಳೆದುಕೊಂಡು ಬದುಕುವುದಕ್ಕಿಂತ ಸಾಯುವುದೇ ಉತ್ತಮ.
ನೀವು ಅಂತಹ ಸ್ಥಳಕ್ಕೆ ಹೋದಾಗ ನಿಮ್ಮ ಅವಮಾನ ಮಾಡುವುದು ಸರಿ ಎಂಬ ಸಂದೇಶವನ್ನು ಮುಂದಿನವನಿಗೆ ಅಜಾಣತೆಯಲ್ಲಿ ನೀಡುತ್ತೀರಿ. ಸ್ವಂತಕ್ಕೆ ಗೌರವವೇ ನಿಮ್ಮ ಸಂತೋಷಗಳ ಇಮಾರತ್ ನಿಂತಿರುವ ಆಧಾರ. ನೀವು ಸ್ವತಃ ಗೌರವ ಮಾಡದಿದ್ದರೆ ಪ್ರಪಂಚದ ಯಾರೂ ನಿಮ್ಮನ್ನು ಗೌರವಿಸುವುದಿಲ್ಲ. ಇಬ್ಬರು ಶಕ್ತಿಶಾಲಿ ವ್ಯಕ್ತಿಗಳ ಜಗಳದಲ್ಲಿ ಮಧ್ಯಪ್ರವೇಶ. ಇದು ಇಬ್ಬರು ಪ್ರಭಾವಿ ವ್ಯಕ್ತಿಗಳು ಅಥವಾ ಗುಂಪುಗಳು ಪರಸ್ಪರ ಸಂಘರ್ಷದಲ್ಲಿ ಇರುವ ಸ್ಥಿತಿ. ಅವರಿಬ್ಬರು ನಿಮ್ಮನ್ನು ತಮ್ಮ ಪಕ್ಷಕ್ಕೆ ಎಳೆಯಲು ಪ್ರಯತ್ನಿಸಬಹುದು. ಅವರಿಬ್ಬರ ನಡುವೆ ಸಿಕ್ಕಾಕಿಕೊಳ್ಳುವವರು ನೀವೇ ಎಂದು ತಿಳಿದಿದ್ದರು. ಚಾಣಕ್ಯರ ದೂರದೃಷ್ಟಿ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಅವರು ಕಲಿಸಿದ್ದಾರೆ, ಇಬ್ಬರು ಶಕ್ತಿಶಾಲಿಗಳ ನಡುವಿನ ಹೋರಾಟದಲ್ಲಿ ಮಧ್ಯಪ್ರವೇಶ ಮಾಡುವುದು ಅತಿ ದೊಡ್ಡ ಮೂರ್ಖತನ. ಇದು ಬೆಂಕಿಯಂತೆ, ಅದರಲ್ಲಿ ನೀವು ಸುಟ್ಟು ಹೋಗುತ್ತೀರಿ. ಅವರಿಬ್ಬರು ನಿಮ್ಮನ್ನು ಒಂದು ಪೌಟ್ ಎಂಬಂತೆ ಬಳಸಿಕೊಳ್ಳಬಹುದು ಮತ್ತು ಅವರ ಜಗಳ ಮುಗಿದ ನಂತರ ನೀವು ಇಬ್ಬರ ಶತ್ರುಗಳಾಗುತ್ತೀರಿ. ಬುದ್ಧಿವಂತಿಕೆ ಏನೆಂದರೆ ನೀವು ತಟಸ್ಥರಾಗಿ ಉಳಿದು ಸ್ವಂತನ್ನು ರಕ್ಷಿಸಿಕೊಳ್ಳುವುದು. ನಿಮ್ಮ ಸಹಾಯದ ಮೌಲ್ಯ ತಿಳಿಯದ ಸ್ಥಳ ಇದು ಆ ಸ್ಥಳ ಅಥವಾ ಸಂಬಂಧವಾಗಿದೆ. ಅಲ್ಲಿ ನೀವು ನಿರಂತರವಾಗಿ ನಿಮ್ಮ ಸಮಯ, ಶಕ್ತಿ ಮತ್ತು ದಯೆಯನ್ನು ನೀಡುತ್ತೀರಿ. ಆದರೆ ಬದಲಾಗಿ ನಿಮಗೆ ಕೇವಲ ಉಪೇಕ್ಷೆ ಅಥವಾ ಕೃತಜ್ಞತೆಯ ಕೊರತೆ ದೊರೆಯುತ್ತದೆ. ದಯೆ ಒಂದು ಮಹಾನ್ ಗುಣ, ಆದರೆ ಅದನ್ನು ಅದರ ಮೌಲ್ಯ ತಿಳಿಯದವರ ಮೇಲೆ ವ್ಯಯ ಮಾಡುವುದು ಸ್ವಂತದೊಂದಿಗೆ ಅನ್ಯಾಯ. ಚಾಣಕ್ಯರು ಹೇಳುತ್ತಾರೆ, ಅಂತಹ ಜನರು ನಿಮ್ಮ ಒಳ್ಳೆತನವನ್ನು ನಿಮ್ಮ ದೌರ್ಬಲ್ಯವೆಂದು ಭಾವಿಸಿ ಅದರ ಲಾಭ ಪಡೆಯುತ್ತಾರೆ. ನಿಮ್ಮ ಸಮಯ ಮತ್ತು ಶಕ್ತಿ ಅಮೂಲ್ಯ. ಅದನ್ನು ನಿಮ್ಮ ಸಹಾಯದ ಮೌಲ್ಯ ಮಾತ್ರವಲ್ಲದೆ ನಿಮ್ಮ ಉಪಸ್ಥಿತಿಯನ್ನು ಮನ್ನಿಸುವವರಿಗಾಗಿ ಉಳಿಸಿ. ನಿಮ್ಮನ್ನು ಸುಳ್ಳಿನ ಭಾಗವನ್ನಾಗಿ ಮಾಡಬೇಕಾದ ಸ್ಥಳ ಇದು ಆ ಸ್ಥಳವಾಗಿದೆ. ಅಲ್ಲಿ ಯಾವುದೋ ಸುಳ್ಳನ್ನು ಕಾಪಾಡಲು ಅಥವಾ ತಪ್ಪಾದ ಕೆಲಸವನ್ನು ಮುಚ್ಚಿಹಾಕಲು ನಿಮ್ಮನ್ನು ಕರೆಯಲಾಗುತ್ತದೆ. ಇದು ನಿಮ್ಮ ಪ್ರಾಮಾಣಿಕತೆ ಮತ್ತು ಸತ್ಯತೆಯ ಪರೀಕ್ಷೆಯಾಗುವ ಸ್ಥಳ. ಸುಳ್ಳಿಗೆ ಸಾಥ್ ನೀಡುವುದು ಕೇವಲ ಒಂದು ತಪ್ಪಲ್ಲ, ಬದಲಿಗೆ ನಿಮ್ಮ ಚರಿತ್ರೆಯ ಮೇಲೆ ಕಪ್ಪು ಚುಕ್ಕೆ. ಚಾಣಕ್ಯರ ಪ್ರಕಾರ ಒಂದು ಸಣ್ಣ ಸುಳ್ಳು ನಿಮ್ಮನ್ನು ಸುಳ್ಳಿನ ದೊಡ್ಡ ಜಾಲಕ್ಕೆ ಸಿಕ್ಕಿಸಬಹುದು. ನಿಮ್ಮ ಸುಳ್ಳು ಬಯಲಾದಾಗ ನೀವು ನಿಮ್ಮ ಪ್ರತಿಷ್ಠೆ ಮತ್ತು ಜನರ ನಂಬಿಕೆಯನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತೀರಿ. ನಿಮ್ಮ ಜೀವನವನ್ನು ಸತ್ಯತೆಯ ನಿಯಮದ ಮೇಲೆ ನಿರ್ಮಿಸುವುದೇ ಅತ್ಯಂತ ಸುರಕ್ಷಿತ ಮತ್ತು ಸ್ಥಿರ ಮಾರ್ಗ. 7. ಪರಸ್ತ್ರೀ ಅಥವಾ ಪರಪುರುಷನೊಂದಿಗೆ ಏಕಾಂತ ಸ್ಥಳ. ಇದು ತಪ್ಪು ಉದ್ದೇಶದಿಂದ ಯಾರೋ ಪರಸ್ತ್ರೀ ಅಥವಾ ಪರಪುರುಷನೊಂದಿಗೆ ಒಂಟಿಯಾಗಿರುವ ಸ್ಥಿತಿ. ಇದು ಒಂದು ಹೆಜ್ಜೆಯಾಗಿದೆ. ಅದರ ಪರಿಣಾಮಗಳು ವಿನಾಶಕಾರಿಯಾಗಿರುತ್ತವೆ. ಚಾಣಕ್ಯರು ಚರಿತ್ರೆಯ ಪವಿತ್ರತೆಯನ್ನು ಅತ್ಯಂತ ಮುಖ್ಯವೆಂದು ಪರಿಗಣಿಸಿದ್ದಾರೆ. ತಪ್ಪು ಉದ್ದೇಶಗಳೊಂದಿಗೆ ಏಕಾಂತ ಸ್ಥಳಕ್ಕೆ ಹೋಗುವುದು ನಿಮ್ಮ ನೈತಿಕ ಪವಿತ್ರತೆ ಮತ್ತು ಸಾಮಾಜಿಕ ಗೌರವವನ್ನು ಅಪಾಯಕ್ಕೆ ಒಡ್ಡುವುದು. ಇದು ಕೇವಲ ಒಂದು ತಪ್ಪು ಸಂಬಂಧವಲ್ಲ, ಬದಲಿಗೆ ನಿಮ್ಮ ಕುಟುಂಬ, ನಿಮ್ಮ ಪ್ರತಿಷ್ಠೆ ಮತ್ತು ನಿಮ್ಮ ಭವಿಷ್ಯವನ್ನು ನಾಶ ಮಾಡುವ ಒಂದು ಹೆಜ್ಜೆ. ಒಮ್ಮೆ ನಿಮ್ಮ ಚರಿತ್ರೆ ಕಲಂಕಿತವಾದರೆ ಅದನ್ನು ಹಿಂದಕ್ಕೆ ಪಡೆಯುವುದು ಬಹುತೇಕ ಅಸಾಧ್ಯ. ಇದು ಕೇವಲ 7 ನಿಯಮಗಳಲ್ಲ, ಇದು ಜೀವನ ನಡೆಸುವ ಒಂದು ಸಾರವಾಗಿದೆ. ಇವು ನಮಗೆ ನಮ್ಮ ಬುದ್ಧಿ, ಗೌರವ ಮತ್ತು ನೈತಿಕತೆಯನ್ನು ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ಕಲಿಸುತ್ತವೆ. ನೆನಪಿಡಿ, ಜೀವನದಲ್ಲಿ ಕೆಲವು ವಸ್ತುಗಳು ಹಣಕ್ಕಿಂತಲೂ ಬಹಳ ಅಮೂಲ್ಯ. ನಮ್ಮ ಗೌರವ, ನಮ್ಮ ಆತ್ಮ ಮತ್ತು ನಮ್ಮ ಶಾಂತಿ. ಈ 7 ಸ್ಥಳಗಳಿಂದ ದೂರ ಉಳಿದು ನೀವು ಇವೆಲ್ಲವನ್ನು ರಕ್ಷಿಸಿಕೊಳ್ಳಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.